ಎಲ್ಲ 100 ರೂಪೀಸ್ ನೋಟೇ ಬಂದಿದೆ. ಎಸ್, ಇವಾಗ ನೋಡಿ ಹೊಸ GoPro ಫೈನಲಿ ಒಂಥರ ಡ್ರೀಮ್. ನನಗೆ ಈ ಥರ ಆ್ಯಕ್ಷನ್ ಕ್ಯಾಮರಾ ಡ್ರೀಮ್ ಅಂತ ಇರಲಿಲ್ಲ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಏನೋ ಇದೆ ಅಂತ ಹೇಳಿದ್ದೆ, ಇವತ್ತು ಸಂಡೇ. ಸೊ ಫಸ್ಟ್ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಮನೆ. ಸೊ ಬ್ರೇಕ್ಫಾಸ್ಟ್ಗೆ ಏನಪ್ಪ ಇದು, ಒಂದು ಟೊಮೆಟೊ ರೈಸ್ ಥರ ಏನೋ ಇದೆ. ಸೊ ತಿನ್ನೋಣ ಬನ್ನಿ. ಸೊ ಫೈನಲಿ ಇವಾಗ ರೆಡಿ ಆಗಿದ್ದೀನಿ. ಸೊ ಎಲ್ಲಿಗೆ ಅಂದರೆ ನಿಮಗೆ ತಮ್ಮನೇಲೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ಪ್ರಕಾರ. ಸೊ G2 ಪ್ರಾಡಕ್ಟ್ಸ್ ಅಂದರೆ ನಾನಿವತ್ತು GoPro ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ವೆಯ್ಟ್. ಸೊ ನಾನು ತುಂಬ ರಿಸರ್ಚ್ ಅಂದರೆ 1 ಮಂತಿಂದ ನೋಡ್ತಾ ಇದ್ದೆ. ಸೊ ನನಗೆ ಯಾವುದು ಅಂತ ಗೊತ್ತಾಗ್ತಿಲ್ಲ. ಸ್ಟಾರ್ಟಿಂಗ್ ನಾನು ಇದು ಆ್ಯಕ್ಷನ್ 4 ತಗೋಬೇಕು ಅಂತ ಅನ್ಕೋತಿದ್ದೆ. ಬಟ್ ಆ್ಯಕ್ಷನ್ 4ದು ಬಜೆಟ್ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು. ಸೊ ನನ್ನ ಬಡ್ಜೆಟ್ ಇವಾಗ 15K ಅಷ್ಟಿದೆ. ಸೊ ಅದ್ರ ಒಳಗಡೆ ಸಿಗಬೇಕು ಇವಾಗ. ಅದು ಸರಿಯಾಗಿ ಗೊತ್ತಿಲ್ಲ ಇವಾಗ ಸಿಗುತ್ತಾ ಅಂತ. ಸೊ ಡೈರೆಕ್ಟ್ ಇವಾಗ ಚಿಕ್ಕಪೇಟೆ ಹೋಗಿ, ಚಿಕ್ಕಪೇಟಿಂದ ಸೊ 800 ಮೀಟರ್ಸ್ ಇದೆ. ಸೊ ಅಲ್ಲಿಗೆ ಹೋಗಬೇಕು. ನಾನು ಇವಾಗ ತಗೊಳ್ತಿರೋದು, ನಾನು ಇವಾಗ Hero 10 ಇದೆ ಬನ್ನಿ ಅಂದಿದ್ದಾರೆ. ಸೊ ಅಲ್ಲಿ ಹೋದ್ಮೇಲೆ ಕನ್ಫರ್ಮ್ ಆಗೋದು. ಸೊ ಡೈರೆಕ್ಟ್ ಇವಾಗ ಚಿಕ್ಕಪೇಟೆಗೆ ಹೋಗಬೇಕು. ಸೊ ಮೆಟ್ರೋದಲ್ಲೇ ಹೋಗೋಣ ಅಂತ, ಯಾಕಂದರೆ ಬಸ್ಸಲ್ಲಿ ತುಂಬ ಲೇಟಾಗಿಬಿಡುತ್ತೆ. ಸೊ ಅದಕ್ಕೆ ಸೀದಾ ಮೆಟ್ರೋದಲ್ಲಿ ಹೋಗೋಣ ಬನ್ನಿ. 15K ಒಳಗಡೆ ಸಿಕ್ಕಿದ್ರೆ ಸಾಕು. 15K ಇರೋದು ನನ್ನ ಹತ್ರ, ಬಡ್ಜೆಟ್ ಅಂತಲ್ಲ, ಟೋಟಲಾಗಿ ನನ್ನ ಹತ್ರ ಅಷ್ಟೇ ಅಮೌಂಟ್ ಇರೋದು. ಅದರಲ್ಲೇ ನಾನು ಈ ಮಂತ್ ಫುಲ್ಲು ಸರ್ವೈವ್ ಮಾಡಬೇಕು. ಸೊ ಒಂದು 14,000ದಲ್ಲಿ ಸಿಕ್ಕಿದ್ರೆ ನನಗೆ ಬೆಸ್ಟ್ ಆಗುತ್ತೆ. ಸೊ ನೋಡೋಣ. ನಾನು ಏನು ಹೇಳ್ಬೇಕಂದ್ರೆ GoPro ಜೊತೆಗೆ ಒಂದು ಹೆಡ್ ಮೌಂಟ್ ಜೊತೆಗೆ 120 GB SD ಕಾರ್ಡು. ಸೊ ಅದಷ್ಟು ಸೇರಿಸಿ ಇಷ್ಟಲ್ಲಿ ಕೊಡ್ತಾರ ನನಗೆ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಡೈರೆಕ್ಟು G2 ಪ್ರಾಡಕ್ಟ್ಸ್ಗೆ ಹೋಗೋಣ. ಸೊ ನಾನೆಲ್ಲ ರಿಸರ್ಚ್ ಮಾಡಿ ನೋಡಿದಾಗ ಯಾವುದೂ ಸಿಗ್ತಾ ಇಲ್ಲ. ನಾನು ಬ್ಯಾಂಗ್ಳೂರಲ್ಲಿ ಯಾವುದಿದೆ ಅಂತ ನೋಡಿದ್ರೆ ಕೊನೆಗೂ G2 ಪ್ರಾಡಕ್ಟ್ಸ್ ಅಂತಲೇ ಬರ್ತಾಯಿದೆ ಎಲ್ಲದು ಹಿಡಿದಿರಲು. ಸೊ ಫೈನಲಿ ನನಗೂ ಇವಾಗ ಏನು ಆಪ್ಷನ್ ಇಲ್ಲ ಇನ್ನೆಷ್ಟು ಅಂತ ಸರ್ಚ್ ಮಾಡೋದು. ಸೊ ಡೈರೆಕ್ಟ್ ಇವಾಗ ಅಲ್ಲಿಗೆ ಹೋಗೋಣ, ನೋಡೋಣ ಎಷ್ಟು ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಂತ. ಸೊ ನಿಮಗೂ ತುಂಬ ಈ ಕರ್ನಾಟಕದಲ್ಲಿ ಮೋಸ್ಟ್ ಆಫ್ಲಿ ಅಂದರೆ ಬೆಂಗಳೂರಲ್ಲಿ G2 ಪ್ರಾಡಕ್ಟ್ಸೇ ತುಂಬ ಫೇಮಸ್ ಇರೋದು, ಎಲ್ಲರೂ ಅಲ್ಲಿ ಹೋಗೋದು. ಸೊ ನಂದು ಒಂದು ರಿವ್ಯೂ ನಿಮ್ಗೆ ಗೊತ್ತಾಗುತ್ತೆ. ಸೊ ಜೆನ್ಯೂನ್ ರಿವ್ಯೂ, ನಾನಿಲ್ಲಿ ಯಾವುದು ಪ್ರಮೋಷನಲ್ ಆ ಥರ ಏನಿಲ್ಲ. ಸೊ ಡೈರೆಕ್ಟಾಗಿ ಹೋಗಿ ಹೆಂಗೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಬನ್ನಿ. ಸೊ ಮೈಕು ಜೊತೆಗೆ ತಗೊಂಡು ಹೋಗೋಣ ಅಂತಲೇ ಇದ್ದೀನಿ, ಸೇಫ್ಟಿಗಷ್ಟೇ. ಸುಮ್ಮನೆ ಬನ್ನಿ ಸಿದ್ಧ ಹೋಗೋಣ. ಮತ್ತು ಇನ್ನೊಂದೇನೆಂದರೆ ನಾನು ತಗೊಳ್ತಿರೋದು ಸೆಕೆಂಡ್ ಹ್ಯಾಂಡ್, ಹೊಸ ಕ್ಯಾಮ್ರಾ ಅಲ್ಲ. ಸೊ ಫಸ್ಟು DJI ಆ್ಯಕ್ಷನ್ 4 ನೋಡಿದ್ದೆ, ಅದು ನನ್ನ ಬಜೆಟಲ್ಲಿ ಬರ್ತಾನೆ ಇಲ್ಲ. ತುಂಬ ಸರ್ಚ್ ಮಾಡಿ ಮತ್ತು OLXಲ್ಲೂ ನೋಡೋದು ಸಿಕ್ಕಿಲ್ಲ. ಸೊ ಇವಾಗ Hero 10 ಇದೆ ಅಂತ ಹೇಳಿದ್ದಾರೆ, ಅದು ಸಿಗುತ್ತಾ ಗೊತ್ತಿಲ್ಲ. ಅದು ಡೈರೆಕ್ಟ್ ಇವಾಗ ಅಲ್ಲಿ ಹೋಗಿ ಸೊ ಅವ್ರ ಜೊತೆ ಮಾತಾಡಿ ಹೆಂಗೆ ಸಿಗುತ್ತೆ, ಯಾವ ಪ್ರೈಸು ಅಂತ ಸ್ವಲ್ಪ ಡಿಸ್ಕೌಂಟ್ ಮಾಡಿಸ್ಕೊಂಡೇ ತೊಗೋಬೇಕು. ನನ್ನ ಹತ್ರ ದುಡ್ಡು ನಿಜ ಇಲ್ಲ. 14K ಮ್ಯಾಕ್ಸ್ ಟು ಮ್ಯಾಕ್ಸ್, ಅಲ್ಲಿಂದ್ರೆ 15 ಅಂದರೆ ಮುಗೀತು ಅಷ್ಟೇ. 15 ಆದಮೇಲೆ ನಾನು ₹1 ಜಾಸ್ತಿ ಇಲ್ಲ ಅಷ್ಟೇ. ಬನ್ನಿ ಇವಾಗ ಸ್ವಲ್ಪ ಲೇಟಾಗಿಬಿಡುತ್ತಾ ಅಂತ 9:30 ಆಗಿದೆ. ಬನ್ನಿ ಹೆಂಗಾಗುತ್ತೋ ನಿಮಗೆ ಗೊತ್ತಾಗುತ್ತೆ. ಇವತ್ತು 4 ಗಂಟೆವರೆಗೆ ಇರೋದಂತೆ. ಸೊ ಬನ್ನಿ ಡೈರೆಕ್ಟ್ ಹೋಗೋಣ, ಟೈಮ್ ವೇಸ್ಟ್ ಮಾಡಬೇಡ. ಸೊ ಇವಾಗ ಈ ಚಿಕ್ಕಪೇಟೆ ಹೋಗೋಕ್ಕೆ ನಾನು ಡೈರೆಕ್ಟ್ ಮೆಟ್ರೋದಲ್ಲಿ ಹೋಗೋದು ಬೇಡ ಅಂತ, ಬರುವಾಗ ಬೇಕಾದ್ರೆ ಮೆಟ್ರೋದಲ್ಲಿ ಬರೋಣ. ಇವಾಗ ಮಾತ್ರ ನಾನು ಇಲ್ಲಿ ಸಿಲ್ಕ್ ಬೋರ್ಡರ್ಗೆ ನಡ್ಕೊಬಂದಿದ್ದೀನಿ. ಇಲ್ಲಿಂದ ಡೈರೆಕ್ಟ್ ಚಿಕ್ಕಪೇಟೆ ಬಸ್ಸಲ್ಲಿ ಹೋಗ್ತೀನಿ ಬನ್ನಿ. ಫೈನಲಿ ಹಂಗೋ ಹುಡ್ಕೊಂಡೆ. ಇಲ್ಲಿರೋ G2 ಪ್ರಾಡಕ್ಟ್ಸ್ ಮೇಲೆ ಹೋಗ್ಬೇಕು ಅನ್ಕೋತೀನಿ. ಇಲ್ಲಿ ಹುಡ್ಕೋ ಅಷ್ಟೇ ಫುಲ್ ಟಫ್ ಆಗಿಬಿಟ್ಟೈತೆ ಬರೋ. ಮನೆ ಡೈರೆಕ್ಟಾಗಿ ಹೋಗಿ ಮೀಟ್ ಆಗೋಣ. ATM. ಸೊ ಅಲ್ಲಿಂದ ಡೈರೆಕ್ಟ್ ಬಂದೆ, ಒಳಗಡೆ ಹೋಗಿಲ್ಲ. ಫಸ್ಟು ಕ್ಯಾಶ್ ತಗೊಂಡು ಹೋಗೋಣ. ಕ್ಯಾಶೇ ಬರೋದ್ರೆ ಏನು ಮಾಡಲಿ. ಸೊ ಇದು SBIಯಲ್ಲಿ ಒಂದು ATM ಕಾರ್ಡ್ ಅಷ್ಟೇ ಇದೆ. ನಿಮಿಷ ತೆಗೆದ್ಬಿಟ್ಟು ತೋರಿಸ್ತೀನಿ ಇಲ್ಲಿ. ಸೊ ಇವಾಗ ಇಷ್ಟು 6,000 ತಗೊಂಡಿದ್ದೀನಿ, ಎಲ್ಲ 100 ರೂಪೀಸ್ ನೋಟೇ ಬಂದಿದೆ. ಸೊ ಡೈರೆಕ್ಟ್ ಇವಾಗ ಹೋಗೋಣ ಮನೆ. बाइक वगैरह का कुछ नहीं हेलमेट ओके काफी ಗೈಸ್ ಲಿಟ್ರಲಿ ಇವಾಗ ಎಷ್ಟು ಟೈಮ್ ಆಯ್ತು, ನಾನು 1 ನಿಮಿಷ ನೋಡ್ಕೊಳ್ತೀನಿ. ಆಲ್ಮೋಸ್ಟ್ 3 ಆಗಿಬಿಟ್ಟಿದೆ ಅಂತ. 2:45 ಇವಾಗ ಅಷ್ಟು ಇಷ್ಟೊತ್ತು ಕೂತು. ಸೊ ಎಲ್ಲ ಬಂದು ಸ್ಟೋರಿ ರೂಮಲ್ಲಿ ಹೇಳ್ತೀನಿ ಬನ್ನಿ. ಇವಾಗ ಹೋಗೋಣ. ಫಸ್ಟ್ ಸ್ಟೋರ್ ಮುಗಿಸಿರ್ತೀನಿ. ಸೊ ಫೈನಲಿ ನೋಡಿ ಇವಾಗ ಚಿಕ್ಕಪೇಟಿಂದ ಬಂದು. ಆ್ಯಕ್ಚುಲಿ ನಾನು ಚಿಕ್ಕಪೇಟಿಂದ ತಗೊಂಡಿದ್ದೆ ಅಂದ್ಕೋಬೇಡಿ. G2 ಪ್ರಾಡಕ್ಟ್ಸ್ ನಿಮ್ಗೆ ಗೊತ್ತಿರುತ್ತೆ, ಮೋಸ್ಟ್ ಆಫ್ಲಿ ಎಲ್ಲರಿಗೂ ಗೊತ್ತಿರುತ್ತೆ.
ಸೊ ಫೈನಲಿ ಗೋಪ್ರೋ ಬಂದಿದೆ ಗಾಯ್ಸ್. ಅನ್ಬಾಕ್ಸ್ ನೋಡಿ, ಇದು ಫಸ್ಟ್ ತೋರಿಸ್ಬಿಡ್ತೀನಿ. ಇದು ಹೆಡ್ ಮೌಂಟ್ ತೊಗೊಂಡಿರೋದು ನಾನು. ಸೊ ಇದು ಯಾಕೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ ಮುಂದೆ. ಕವರ್ ಮಾತ್ರ ಸ್ವಲ್ಪ ಈ ಥರ ಇದೆ. ಇಲ್ಲಿ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಎಸ್, ಇವಾಗ ನೋಡಿ. ಸೊ ಫೈನಲಿ ಗೋಪ್ರೋ ಎಲ್ಲಿದೆ? ಫೋಕಸ್ ಆಯ್ತಿಲ್ವಲ್ಲ ಗುರು? ಒಂದು ನಿಮಿಷ. ಎಸ್, ಇವಾಗ ನೋಡಿ ಹೊಸ ಗೋಪ್ರೋ ಟೆಂಪರ್ ಗ್ಲಾಸೆಲ್ಲ ಹಾಕಿ ಕೊಟ್ಟಿದ್ದಾರೆ. ಈ ಕಡೆನೂ ಹಾಕಿದ್ದಾರೆ. ಸೊ ಕ್ಯಾಮರಾ ಅಂತೂ ಸಖತ್ತಾಗಿದೆ. ಇದ್ರ ಜೊತೆ ಇನ್ನೂ ಬಾಕ್ಸಲ್ಲಿ ಏನಲ್ಲಿದೆ ಅಂದರೆ ಇದು ಇಲ್ಲಿ ನೋಡಿ, ಈ ಥರ ಮೌಂಟ್ ಮಾಡೋಕ್ಕೊಂದು ಸ್ಕ್ರೂ. ಇದು ಅಷ್ಟೇ, ಇದು ಬೈಕ್ಗಿರೋದು ಅನ್ಕೋತೀನಿ. ಇದು ನನಗೆ ಇದೆಲ್ಲ ಐಡಿಯಾ ಇಲ್ಲ, ಎಲ್ಲ ಕೊಟ್ಟಿದ್ದಾರೆ ಅಷ್ಟೇ. ನೋಡೋಣ. ಇದ್ರೊಂದು ಕೇಬಲ್ಲು ಕೊಟ್ಟಿದ್ದಾರಾ? ಇವಾಗಷ್ಟೇ ನೋಡಿದೆ ಗುರು. ಓಕೆ, ಸೊ ಟೋಟಲ್ ಪ್ರೈಸಲ್ಲಿ ಹೆಂಗಾಯಿತು ಅಂತ ಹೇಳೋಣ ಬನ್ನಿ. ಸೊ ಪ್ರೈಸು ನಾನು ಫಸ್ಟ್ ಊಟ ಮಾಡ್ಕೊಂಡು ಬಂದುಬಿಡ್ತೀನಿ, ಆಮೇಲೆ ನಿಮಗೆಲ್ಲ ಹೇಳ್ತೀನಿ. ಓಕೆನಾ? ಫಸ್ಟ್ ಇವಾಗ ಊಟ ಇದೆಯಾ ಗೊತ್ತಿಲ್ಲ, 4 ಗಂಟೆ ಆಗಿದೆ. ಏನಾಗಿರ್ಬೋದು? ಸೇಫ್ ಹೋಗ್ಬಿಟ್ನಾ ಹಿಂಗೆ? ನಾನು ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದ, ಗೊತ್ತಿಲ್ಲ. ಸೊ ಫಸ್ಟ್ ಇವಾಗ ಹೋಗಿ ಊಟ ಮಾಡ್ಕೊಬರೋಣ ಗುರು. ಊಟ ಹೋಗಿರೋದು ಯಾವಾಗ ನಾನು 10 ಗಂಟೆಗೆ. ಸೊ ಈ ಕಡೆಯಿಂದ ಹೋಗುವಾಗ ಬಸ್ಸಲ್ಲಿ ಹೋದ್ನಾ, ಬಸ್ಸಲ್ಲಿ ಜಸ್ಟ್ 22 ರೂಪಾಯಿ. ಸೊ ಇವಾಗ ರಿಟರ್ನ್ ಬರುವಾಗ ಮೆಟ್ರೋದಲ್ಲಿ 60 ರೂಪೀಸ್, 3x ಆಲ್ಮೋಸ್ಟ್. ಹೆಂಗಿದೆ? ಸೊ ಮೆಟ್ರೋ ಬೇಗ ತಲುಪ್ತೀವಿ, ಆದರೆ ಪ್ರೈಸ್ ಜಾಸ್ತಿ ಇದೆ, ಅಂದರೆ ರೇಟು. ಸೊ ಬನ್ನಿ ಫಸ್ಟ್ ಊಟ ಮಾಡ್ಕೊಂಡು ಮತ್ತೆ ಬಂದು ನಿಮಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಹೇಳ್ತೀನಿ. ಊಟ ನೋಡಿ, ಅನ್ನ, ಬೇಳೆ ಸಾರು ಮತ್ತು ಆಲೂಗಡ್ಡೆದು ಪಲ್ಯ. ಇದನ್ನು ಜೀರಾ ಹಾಲು ಅಂತ ಹೇಳ್ತಾರಲ್ಲ, ಮತ್ತು ಇದು ಡಾಲ್ ಅನ್ಕೋತೀನಿ. ಅನ್ನ, ಸಾಂಬಾರು, ಡಾಲು ಏನೋ ಎಲ್ಲ ಅಂದ್ಕೊಳ್ಳಿ. ಊಟ ಮಾಡಿ ಸಿಗ್ತೀನಿ. ಸೊ ಆವಾಗಲೇ ಎಲ್ಲ ಮಾತಾಡಿದೆ, ಊಟ ಆದಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಫೈನಲ್ ಇನ್ನೊಂದು ಸಲ ಪ್ರಾಡಕ್ಟ್ ಸಕ್ಕತ್ತಾಗಿ ತೋರಿಸ್ಬಿಡೋಣ ನಿಮಗೆ ಕ್ಲಿಯರಾಗಿ. ಸೊ ಹಿಂಗೆ ಬರೋಣ ನೋಡಿ. ಇದೆ ಗೋಪ್ರೋ ಹೀರೋ 10 ತೊಗೊಂಡಿರೋದು ನಾನು. ಸೊ ಟೋಟಲ್ ಈ ಥರ ಕೊಟ್ಟಿದ್ದಾರೆ, ಇದೆಲ್ಲ ಬಾಕ್ಸೆಲ್ಲ ಸೇರಿ. ಸೊ ಟೋಟಲ್ ಪ್ರೈಸ್ ಇವಾಗ ಬೇಡ ಅನ್ಕೋತೀನಿ. ಪ್ರೈಸ್ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಹೇಳೋಣ. ಸೆಕೆಂಡ್ ಹ್ಯಾಂಡ್ ಆ್ಯಕ್ಚುಲಿ ತೊಗೊಂಡಿರೋದು. ಸೊ ತೊಗೊಂಡಿರೋದು G2 ಪ್ರಾಡಕ್ಟ್ಸಲ್ಲಿ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದಾರೆ. ನನಗೂ ಎಕ್ಸಾಕ್ಟ್ ಹೆಂಗೆ ಗೊತ್ತಿಲ್ಲ ಸರಿಯಾಗಿ, ಆಲ್ಮೋಸ್ಟ್ ಕಮ್ಮಿ ಪ್ರೈಸ್ಗೆ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಇವಾಗ ನನಗೆ SD ಕಾರ್ಡ್ ಬೇಕು, ಅದೊಂದಿದ್ರೆ ರೆಕಾರ್ಡ್ ಮಾಡ್ಬೋದು. ಬಟ್ ಎಡಿಟಿಂಗ್ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ, ನನ್ನ ಲ್ಯಾಪ್ಟಾಪೇ ಬೇಕು ಅನ್ಕೋತೀನಿ. ಸೊ ಅದೆಲ್ಲ ನೋಡೋಣ, ನಿಮಗೆ ಗೊತ್ತಾಗುತ್ತೆ ಬನ್ನಿ. ಫೈನಲಿ ಒಂಥರ ಡ್ರೀಮ್ ನನಗೆ. ಈ ಥರ ಆ್ಯಕ್ಷನ್ ಕ್ಯಾಮರಾ ಡ್ರೀಮ್ ಅಂತ ಇರಲಿಲ್ಲ. ಸೊ ಒಂದು ಲಾಸ್ಟ್ 2 ಮಂತ್ಸಿಂದ ಇದನ್ನ ತಗೋಬೇಕು ಅನ್ನೋದು, ಅಂದರೆ ಇನ್ನೊಂದು ಪ್ಲ್ಯಾನ್ ಇದೆ. ಸೊ ಅದಕ್ಕಾಗಿ ತಗೊಂಡಿದ್ದೀನಿ. ಸೊ ಇದರಲ್ಲಿ ನನಗೆಲ್ಲನೂ ಮಾಡ್ಬೋದು, ವ್ಲಾಗು ಮಾಡ್ಬೋದು. ಸೊ ನಾನು ಅಂದ್ಕೊಂಡಿರೋ ಕೆಲವೊಂದು ಕಂಟೆಂಟ್ಸ್ ಇದೆ, ಸೊ ಅದು ಮಾಡ್ಬೋದು. ಮೋಟೋ ವ್ಲಾಗ್ ಅಂತೂ ಅಲ್ಲ, ಸೊ ಮೋಟೋ ವ್ಲಾಗ್ ಥರನೇ ಮಾಡ್ಬೋದು. ಸೊ ನೋಡೋಣ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ಇವಾಗ ಫಸ್ಟು ಹೊರಗಡೆ ಹೋಗೋಣ ಅಂತೀನಿ ಇದೀನಿ ಆಯಿತಾ. ಒಂದೇ ಒಂದು ಜ್ಯೂಸ್ ಕುಡಿಯೋಣ ಅಂತ. ನನಗೆ ಆ ಕ್ಯಾಂಪಾ ಕೋಲಾ ಅದೊಂದು ಸಲ ಟ್ರೈ ಮಾಡಬೇಕು ಅಂತ ಆಸೆ ತುಂಬ ದಿನದಿಂದ. ಸೊ ಇವತ್ತು ಹೋಗಿ 10 ರೂಪೀಸ್ ಕೊಡ್ಲದು ತೆಗಿಬೇಕು. ಬನ್ನಿ ಫಸ್ಟ್ ಟೈಮ್ ಟ್ರೈ ಮಾಡೋಣ. ಈ ಕೋಕಾ ಕೋಲಾ, ಪೆಪ್ಸಿ ಅದೆಲ್ಲ ಓಕೆ. ಸೊ ಗೊತ್ತಾಗ್ಬಿಡುತ್ತೆ ಅದರದ್ದು ಟೇಸ್ಟ್, ಕುಡ್ದಂಗೆ ಸಖತ್ತಾಗಿದೆ. ಸೊ ತುಂಬ ಜನರಿಗೆ ಅದು ಇಷ್ಟ ಆಗೋಲ್ಲ. ಸೊ ಸೇಮ್ ಅದಕ್ಕೆ ಕಾಂಪಿಟೇಟರ್ ಆಗಿರೋ ಇಂಥ ಕ್ಯಾಂಪಾ ಕೋಲಾನ ಟ್ರೈ ಮಾಡೋಣ. ನಮ್ಮ ಗೋಪ್ರೋ ಇಲ್ಲಿದ್ದಾನೆ. ಸೊ ಬನ್ನಿ ಇವಾಗ ಫಸ್ಟ್ ಡೈರೆಕ್ಟ್ ಹೋಗಿ ಕ್ಯಾಂಪಾ ಕೋಲಾ ತಗೊಂಡು ಬರ್ತೀನಿ. ಸೊ ಎಲ್ಲಿಗೂ ಹೋಗಲಿಲ್ಲ, ಸೊ ಇಲ್ಲೇ ಇದ್ದೆ. ಸೊ ಫಸ್ಟ್ ಇವಾಗ ಊಟ ಮಾಡ್ಕೊಡೋಣ, ನೈಟ್ ಊಟ. ಸೊ ಇವತ್ತು ಚಿಕನ್ ಇದೆ. ಸೊ ಸಂಡೇ ಇರೋದ್ರಿಂದ ಅನ್ಕೋತೀನಿ. ಸೊ ಟೇಸ್ಟ್ ಎಲ್ಲ ಇರುತ್ತೆ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿ ಹೇಳ್ಬೇಕಾ? ಇಲ್ಲಿ ಸೈಫು ಊರಿಗೆ ಹೋಗ್ತಾ ಇದ್ದಾನೆ. ಸೊ ಬಸ್ ಹೋಗುತ್ತೆ ಅಂತ ಅರ್ಜೆಂಟಲ್ಲಿ ಓಡ್ತಾ ಇದ್ದಾನೆ. ಸೊ ನಾನು ಹಂಗೆ ಸುಮ್ಮನೆ ಎಲ್ಲರಿಗೂ ಹೋಗೋಣ. ಸೊ ಅವನು ರ್ಯಾಪಿಡೋನ ಬುಕ್ ಮಾಡಿದ್ದಾನೆ. ಬನ್ನಿ. ಸೊ ಇವಾಗ ಇಲ್ಲಿ ಬರ್ತಾ ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀನಿ. ಏನಪ್ಪ ಇದು ಗೊತ್ತಿಲ್ಲ, ಮತ್ತೆ ತೋರಿಸ್ತೀನಿ ಬನ್ನಿ. ಅಣ್ಣ ಕ್ಯಾಂಪ್ ಹಾಕೋಲ್ಲ ಕೊಡಿ ಒಂದು. ಅದಲ್ಲ ಹತ್ತಲ್ಲ. ಸೊ ಆಲ್ಮೋಸ್ಟ್ ಕಂಪ್ಲೀಟಾಗಿ ಕುಡಿದು ಬಿಟ್ಟಿದ್ದೀನಿ.
ಇನ್ನು ನೀವು ರಿವ್ಯೂ ಕೇಳೋದಾದರೆ ಎರಡು ಪೆಪ್ಸಿ ಮತ್ತು ಕೋಕೋಕೋಲ ಎರಡು ಮಿಕ್ಸ್ ಥರ ಇದೆ, ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಇದೆ ಅಷ್ಟೇ. ಸೊ ಚೆನ್ನಾಗಿದೆ, 10 ರುಪೀಸಿಗೆ ಸಿಗ್ತಾಯಿದೆ. ಸೊ ಕುಡಿಬೋದು, ಎಲ್ಲ ಟೈಮ್ ಕುಡಿಯೋಕ್ಕೆ ಇದು ಒಳ್ಳೆಯದಲ್ಲ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬ ದಿನದಿಂದ ಟ್ರೈ ಮಾಡಬೇಕು ಅಂತಿದ್ದೆ. ಸೊ ಯಾರು ನೋಡಿ ಯೋಗೇಶ್ ಬೈ ನೋಡ್ದವನು ಇಲ್ಲೇ. ಸರಿ ಬನ್ನಿ ಹೋಗೋಣ ಇವಾಗ. ಈ ಲಿಫ್ಟಲ್ಲಿ ಬರೋದು ಎಷ್ಟು ಟೈಮ್ ಆಯಿತು. ಕ್ಯಾಂಪ ಬನ್ನಿ ಇವಾಗ ಹೋಗೋಣ. ಅವು ಯಾವಾಗ ಬರ್ತಾಯಿದ್ನಪ್ಪ ನಾನು. ಸೊ ಈ ಬ್ರಿಡ್ಜ್ ಮೇಲೆ ಬರೋದೆ ಫೋಟೋ ಬ್ರಿಡ್ಜ್ ಏನು ಹೇಳ್ತಾರೆ ಅವ್ರು ಗೊತ್ತಿಲ್ಲ. ಸೊ ಇದು ಬರೋದೇ ತುಂಬ ಟೈಮ್ ಆಯಿತು. ನಾನು ಆಟ ಹೋಗ್ತಿದ್ನಲ್ಲ ಟರ್ಫ್ಗೆ, ಆ ಟೈಮಲ್ಲಿ ಹೋಗ್ತಾಯಿದ್ದೆ, ಇವಾಗ ಹೋಗ್ತಾನೆ ಇಲ್ಲ. ಸೊ ಗೈಸ್ ಫೈನಲಿ ಕ್ಯಾಂಪ ಕೋಲೆಲ್ಲ ಕುಡಿದು ಬಂದೆ. ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ಸೊ ಇವಾಗ 9:30 ಆಗಿದೆ, ಇನ್ನೇನಿಲ್ಲ ಗೈಸ್ ಇವತ್ತಿನ ವ್ಲಾಗ್ನಲ್ಲಿ ಎಂಡ್ ಮಾಡಿದೆ. ಸೊ ಅದಕ್ಕಿಂತ ಮುಂಚೆ ನಾನು ರೀಲ್ಸ್ ಮಾಡಿದ್ನಲ್ಲ, ಸೊ ಅದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಂದು ಫಸ್ಟ್ ನಾರ್ಮಲ್ ಏನು ಅಕೌಂಟ್ ಇತ್ತಲ್ಲ, ಸೊ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೊಸದು ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬೇಡ, ಇದರಲ್ಲೇ ಸಾಕು, ಸುಮ್ಮನೆ ಆಲ್ರೆಡಿ ಎಷ್ಟೋ ಅಕೌಂಟ್ಸ್ ನನಗೆ ಅದನ್ನೇ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಆ್ಯಕ್ಚುಲಿ ಅಕೌಂಟ್ ನೇಮ್ ಸ್ವಲ್ಪ ಚೇಂಜ್ ಇದೆ, ಬೋಪಣ್ಣ_28 ಅಂತಿದೆ. ಸೊ ನಂದು ಇನ್ನೊಂದು ನೇಮು, ಸೊ ನಿತಿನ್ ಇಲ್ವಲ್ಲ ಅಂತ ಅಂದ್ಕೋಬೇಡಿ. ಸೊ ನಾನು ಇನ್ನೊಂದು ನೇಮ್ ನಿತಿನ್ ಬೋಪಣ್ಣ, ಓಕೆನಾ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಸೊ ಅದನ್ನು ಫಾಲೋ ಬೇಕಾದರೂ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟ್ನ. ಫಸ್ಟ್ ಹೋಗಿ ಆ ರೀಲ್ಸ್ನ ಒಂದು ಸಲ ನೋಡಿ, ಓಕೆನಾ. ಮತ್ತು ಇವಾಗ ಸ್ವಲ್ಪ ಹಂಗೆ ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದು, ಇನ್ನೇನು ಮಾಡೋದು. ತಂದಮೇಲೆ ಫಸ್ಟ್ ಡೇ ಸ್ವಲ್ಪ ಅದೊಂಥರ ಇಂಟ್ರೆಸ್ಟಿಂಗ್, ಆಗಾಗ ತೆಗಿಯೋದು ಇಡೋದು, ಅದೇ ಮಾಡ್ತಾಯಿದ್ದೀನಿ ಇವತ್ತು. ಅದಕ್ಕಿನ್ನೂ 5 ಬರಬೇಕಪ್ಪ. ಏನಪ್ಪ SD ಕಾರ್ಡ್ ಒಂದು ತೆಗಿಬೇಕು ಇವಾಗ. ಅದು 64 ತೆಗಿಯೋದ 128 ತೆಗಿಯೋದ ಕನ್ಫ್ಯೂಸಲ್ಲಿದೆ. ಸೊ ನೋಡೋಣ, ಅದು ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಲ್ಲ, ನಾನು ಒಬ್ಬನೇ ಇವತ್ತು ರೂಮಲ್ಲಿ. ಸೊ ಖಾಲಿ ಸೈಫ್ ಹೋಗ್ಬಿಟ್ಟಾರೆ ಊರಿಗೆ, ಒಬ್ಬನೇ ಇರಬೇಕು. ಸೊ ಓಕೆ, ಮ್ಯಾನೇಜ್ ಮಾಡೋಣ. ಸೊ ಇವಾಗ ಮನೆಗೆ ಒಂದು ವೀಡಿಯೋ ಕಾಲ್ ಮಾಡಿ ಮಾತಾಡೋದು, ಏನು ಮಾಡೋದು, ಟೈಮ್ ಪಾಸು. ಅಮ್ಮನ ಜೊತೆ ಮಾತಾಡಿದ್ರೆ ಒಂದು ಖುಷಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ.